ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಚಲು ಏನ್ ಮಾಡ್ತಾ ಇದೀಯಾ? ಏನಾಗಿದೆ ನಿನ್ಗೆ? ಅವಾಗ್ಲಿಂದ ಒಂದಕ್ಕೂ ಆನ್ಸರ್ ಮಾಡ್ತಾ ಇಲ್ಲ. ಏನ್ ಪೇಪರ್ಸ್ ಅದು? ಅದನ್ನ ಯಾಕೆ ಸುಟ್ಟಾಗ್ತಾ ಇದೀಯಾ? ಚಾನಿ, ಈಗ ನಾನಿರೋ ಕಂಡೀಷನ್ನೇ ಸಾಕು. ಇದನ್ನೆಲ್ಲ ನಿನಗೆ ಹೇಳಿ ನಿನ್ ತಲೆನೂ ಕೆಡ್ಸೋದ್ ಬೇಕಾಗಿಲ್ಲ. ನಿಜ ಶ್ಯಾಮ್, ಕಾಂಟ್ರಾಕ್ಟ್ ಪೇಪರ್ ಮನೇಲಿಲ್ಲ. ಬಟ್ ಎಲ್ಲಿ ಹೋಗಿರಕ್ಕೆ ಸಾಧ್ಯ ಶಾಲಿನಿ? ಆ್ಯಕ್ಚುಲಿ ನಾನು ಹಿಂಗೊಂದು ವಿಷಯ ಹೇಳೋದು ಮರ್ತು ಹೋಗಿದ್ದೆ. ಯಾವಾಗ ನನಗೆ ಮಗು ಬದುಕಿಲ್ಲ ಅನ್ನೋ ವಿಷಯ ಗೊತ್ತಾಯ್ತೋ ಆಗಲೇ ತುಂಬ ಬೇಜಾರಾಗಿ ಆ ಪೇಪರ್ನ ನಾನು ಸುಟ್ಬಿಟ್ಟೆ. ವಾಟ್? ಹೌದು. ಯಾರಿಗೆ ಗೊತ್ತಿತ್ತು ಹೇಳು ಆ ಮಗು ಬದುಕಿರುತ್ತೆ, ನಮಗೆ ಮತ್ತೆ ಪೇಪರ್ ಬೇಕಾಗುತ್ತೆ ಅಂತ. ಆವಾಗ ಆಗಿದ್ದ ಬೇಜಾರಿಗೆ ಹಾಗೆ ರಿಯಾಕ್ಟ್ ಮಾಡಿದ್ದೆ. ಶಾಲಿನಿ, ಆ ಕಾಂಟ್ರಾಕ್ಟ್ ಪೇಪರ್ ಸಿಗುತ್ತೆ, ಆ ಸೈನ್ ಮುಖಾಂತರ ಸರಗೇಟ್ ಮದರ್ ಬಗ್ಗೆ ಏನಾದ್ರು ಡೀಟೇಲ್ಸ್ ಸಿಗುತ್ತೆ ಅನ್ನೋ ಹೋಪ್ಸಲ್ಲಿದ್ದೆ ನಾನು. ಆದರೆ ಸುಟ್ಟಾಕಿದ್ರ ಬಗ್ಗೆ ಯಾಕೆ ಹೇಳಿಲ್ಲ ಮೊದಲೇ ನೀನು ನನಗೆ? ಹಾಗಾದ್ರೆ ಕಾಂಟ್ರಾಕ್ಟ್ ಪೇಪರ್ಸ್ ಇಲ್ವಾ? ನೋರಾ, ಶಿಟ್ ಮ್ಯಾನ್. ಪೇಪರ್ಸ್ ಇದ್ದಿದ್ರೆ ಮಗುನ ಹುಡ್ಕೋದಕ್ಕೆ ತುಂಬಾ ಈಸಿ ಆಗಿರೋದು. ಇದ್ದಿದ್ದು ಒಂದ್ ದಾರಿನೂ ಕ್ಲೋಸ್ ಆಗೋಯ್ತಲ್ಲೋ. ನಂಗೆ ಯಾಕೋ ಈ ಹುಡುಕಾಟಕ್ಕೆ ಅರ್ಥನೇ ಇಲ್ಲ ಅಂತ ಅನ್ನಿಸ್ತಿದೆ. ನನ್ಗಂತೂ ಆ ಸರಗೇಟ್ ಮದನ್ನ ನೆನೆಸ್ಕೊಂಡ್ರೆ ಕೋಪ ಬರುತ್ತೆ. ಶಿ ಶುಡ್ ಹ್ಯಾವ್ ಕಾಂಟ್ಯಾಕ್ಟೆಡ್ ಯು ಮ್ಯಾನ್. ಅಲ್ಲ, ಮಗು ಬಗ್ಗೆ ನಿಮ್ಗೊಂದು ಮಾತು ಹೇಳ್ದೆ ಎಲ್ಲೋ ಹೋಗಿ ಬದುಕ್ತಾ ಇದಾರಲ್ಲ, ಅನ್ಬಿಲೀವೇಬಲ್. ಅಂದ್ರೆ ನನ್ನ ಮಗಳು ನನಗೆ ಸಿಗಲ್ವಾ? ಸೊಲ್ಯೂಷನ್ನ ನಿಮ್ಮ ಕೈಯಲ್ಲೇ ಇಟ್ಕೊಂಡು ಬರೀ ಪ್ರಾಬ್ಲಮ್ ಬಗ್ಗೆ ಮಾತಾಡ್ತಿದ್ದೀರಲ್ಲ. ನೀವೆಲ್ಲ ಆಡ್ತಿದ್ದಿದ್ದ ಮಾತು ನನ್ನ ಕಿವಿಗೆ ಬಿತ್ತು. ಸಾರಿ ಅಬೌಟ್ ದಟ್. ಇಂಟೆನ್ಷನಲ್ ಆಗಿ ಕೇಳಿಸ್ಕೊಳ್ಳಿಲ್ಲ. ಇಟ್ಸ್ ಓಕೆ ಚಿಕ್ಕಿ, ಅದೇನ್ ಸೊಲ್ಯೂಷನ್ ಅಂತ ಹೇಳಿ. ನೀವು ಯಾವ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿದ್ರೋ, ಯಾರು ನಿಮ್ಗೆ ಇದಕ್ಕೆಲ್ಲ ಹೆಲ್ಪ್ ಮಾಡಿದ್ರೋ ಅವ್ರ ಹತ್ರನೇ ಮಾತಾಡಿ. ಆ ಡಾಕ್ಟ್ರ್ ಹೆಸರು ಏನಂದ್ರಿ? ಅದು ಡಾಕ್ಟರ್ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.